ಪೆನ್ ಡ್ರೈವ್ ಪೆನ್ ಡ್ರೈವರ್ ಪೆನ್ ಡ್ರೈವ್ ಇದೆಲ್ಲ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಇಡೀ ಜಗತ್ತಿಗೆ ಸುದ್ದಿ ಮಾಡಿಬಿಟ್ಟಿದೆ ನನ್ನ ಕೈಯಲ್ಲಿರುವಂಥ ಒಂದು ಚಿಕ್ಕ ವಸ್ತು. ಒಂದು ಹೆಣ್ಣನ್ನ ಮಾನ ಹರಾಜು ಮಾಡುವಂತಹ ವಿಡಿಯೋಗಳು ಈ ಪೆನ್ ಡ್ರೈವ್. ಅದನ್ನ ಒಳ್ಳೇದಕ್ಕಾಗಿ ಉಪಯೋಗ ಮಾಡಿ, ಯಾವುದೇ ರೀತಿ ದುರುಪಯೋಗ ಮಾಡಬೇಡಿ. ಹೆಣ್ಣಿಗೆ ಒಂಥರ ನಾಚಿಕೆ, ಸಮಾಜದಲ್ಲಿ ಮರ್ಯಾದೆ ಅದೆಲ್ಲ. ಜೀವಾವಧಿ ಶಿಕ್ಷೆ ಕೊಟ್ಟರು ತಪ್ಪಿಲ್ಲ ಅಂತವ್ರಿಗೆ, ಹಾಗಾಗಿ ಶಿಕ್ಷೆ ಕೊಡಲೇಬೇಕು ಅಂತವ್ರಿಗೆ. ಇದನ್ನಲ್ಲ ನಮ್ಮ ಮನೆಗಾದ್ರೆ ನಾವು ಸುಮ್ಮನೆ ಬಿಡ್ತೀವಿ, ಕೊಚ್ಚಾಕ್ಬಿಡ್ತೀವಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಕೈಯಲ್ಲಿ ಒಂದು ಅದ್ಭುತವಾದಂಥ ಮ್ಯಾಜಿಕ್, ಒಂದು ಪಾಪ್ಯುಲರ್ ಸುದ್ದಿ ಇದೆ ರೀ. ಇಡೀ ದೇಶಕ್ಕೆ ಅಲ್ಲ, ಇಡೀ ಜಗತ್ತಿಗೆ ಸುದ್ದಿ ಮಾಡಿಬಿಟ್ಟಿದೆ ನನ್ನ ಕೈಯಲ್ಲಿರುವಂಥ ಒಂದು ಚಿಕ್ಕ ವಸ್ತು. ಆ ಚಿಕ್ಕ ವಸ್ತುನ ತೋರಿಸ್ಲಾ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಚಿಕ್ಕ ವಸ್ತು ಹೆಸರು ಪೆನ್ ಡ್ರೈವ್. ಈ ಪೆನ್ ಡ್ರೈವು ಇಡೀ ಕರ್ನಾಟಕದ ಪರಿಧಿ ಸೀಮೆಯನ್ನು ದಾಟಿ, ಗಡಿಯನ್ನು ದಾಟಿಕೊಂಡು, ದೇಶದ ಗಡಿಯನ್ನು ದಾಟಿಕೊಂಡು ವಿದೇಶಕ್ಕೂ ಕೂಡ ತಲುಪಿಟ್ಟಿದೆ. ಅಷ್ಟು ಧೂಳೆಬ್ಬಿಸ್ಬಿಟ್ಟಿದೆ ಈ ಪೆನ್ ಡ್ರೈವ್. ಈ ಪೆನ್ ಡ್ರೈವ್ ಅನ್ನುವಂಥ ಹೆಸರು ಕೇಳಿಬಿಟ್ರೆ ಮುಂಚೆ ನಮಗೆಲ್ಲ ಸ್ಟೋರೇಜು, ನಮ್ಮ ಏನೋ ನೆನಪುಗಳು, ಅನುಭವದ ಫೋಟೋಗಳು, ವಿಡಿಯೋಗಳು, ಈಗ ಬೇರೆ ತರಹದ ವಿಡಿಯೋಗಳು, ಒಂದು ಹೆಣ್ಣನ್ನು ಮಾನ ಹರಾಜು ಮಾಡುವಂಥ ವಿಡಿಯೋಗಳು ಈ ಪೆನ್ ಡ್ರೈವ್. ಈ ಒಂದು ಇದು ಚಿಕ್ಕದಾದಂಥ ಒಂದು ಟೆಕ್ನಾಲಜಿಯ ಮರಿಮೊಮ್ಮಗ ಅನ್ನೋಣ ಇದಕ್ಕೆ. ಇದನ್ನು ನಾವು ಯಾವ ರೀತಿ ಬಳಸ್ಕೋತಿದ್ದೀವಿ, ವಿಜ್ಞಾನ ವರನೋ ಶಾಪನೋ, ಇದನ್ನು ಕೆಲವೊಬ್ಬರು ವರವಾಗಿ ಬಳಸ್ಕೊಂಡ್ರೆ ಕೆಲವೊಬ್ಬರು ಶಾಪವಾಗಿ ಬಳಸ್ಕೊತಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಈ ಪೆನ್ ಡ್ರೈವನ್ನು ಅದನ್ನು ಶೂಟ್ ಮಾಡಿದವರೇ ಆಗಲಿ, ಅದನ್ನು ಶೇರ್ ಮಾಡುವಂಥವ್ರು ಕೂಡ ಅದಕ್ಕಿಂತ ದೊಡ್ಡ ಮಹಾನಾಲಾಯಕರವರು. ಮಾಡಿದವರು ನಾಲಾಯಕ, ಅದನ್ನು ಶೇರ್ ಮಾಡೋರು ಮಹಾನಾಲಾಯಕರು. ಅಂತಹ ಶೇರ್ ಮಾಡ್ತಾ ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ವಿಕೃತ ಮನಸ್ಥಿತಿಯನ್ನು ತೋರಿಸ್ತಿದ್ದೀರಾ. ಇವತ್ತು ಈ ಮುಷ್ಟಿಯಲ್ಲಿರೋದನ್ನು ಜನಸಾಮಾನ್ಯರ ಆಕ್ರಂದನ, ಒಂದು ಸಿಟ್ಟು, ಒಂದು ಭಯಂಕರ ಸಿಟ್ಟನ್ನು ನೀವು ನೋಡ್ತೀರಾ. ಇವತ್ತಿನ ಈ ಒಂದು ಪಬ್ಲಿಕ್ ಒಪಿನಿಯನಲ್ಲಿ ನಾನು ಈ ಮುಷ್ಟಿಯಲ್ಲಿರುವಂಥ ಈ ಮ್ಯಾಜಿಕ್, ಈ ಸುದ್ದಿ, ಇದು ಅಂತಾರಾಷ್ಟ್ರೀಯ ಸುದ್ದಿಯ ಒಂದು ಚಿಕ್ಕ ವಸ್ತುವನ್ನು ತೋರಿಸ್ತೀನಿ. ಕೇಳ್ತೀನಿ ಅವ್ರಿಗೆ, ಇದರ ಬಗ್ಗೆ ಕೇಳಿದ್ದೀರಾ, ನೋಡಿದ್ದೀರಾ, ಇದಕ್ಕೆ ಮುಂಚೆ ಏನು ಕೇಳಿದ್ರಿ ಇದ್ರ ಬಗ್ಗೆ ಸುದ್ದಿ, ಇವಾಗ ಏನು ಕೇಳಿದ್ದೀರಾ ಅಂತ. ಅದ್ರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ ಅನ್ನೋದನ್ನು ನೀವೇ ಕೇಳ್ತೀರಾ. ಏನು ಶಿಕ್ಷೆ ಆಗಬೇಕು ಅನ್ನೋದನ್ನು ಕೂಡ ನೀವೇ ಕೇಳ್ತೀರಾ. ಈ ವಸ್ತುನ ಹಿಡಿಯೋಕ್ಕೆ ಕೂಡ ಕೆಲವೊಬ್ಬರು, ಇವಾಗ ನನಗೂ ಏನು ಮುಜುಗರ ಆಗ್ತಿಲ್ಲ, ಇದು ಆ ಪೆನ್ ಡ್ರೈವ್ ಅಲ್ಲ, ನಿಮ್ಗೆ ಗೊತ್ತಿರಲಿ, ಇದು ಆ ಪೆನ್ ಡ್ರೈವ್ ಅಲ್ಲ, ಇದು ನಮ್ಮ ಸ್ಟುಡಿಯೋಲಿರುವಂಥ ಒಂದು ಸಾಮಾನ್ಯ ಪೆನ್ ಡ್ರೈವ್, ಬಳಸ್ಕೊಳ್ಳುವಂಥ ಸಾಮಾನ್ಯ ಪೆನ್ ಡ್ರೈವ್. ಇನ್ನೊಂದು ವಿಷಯ, ಈ ಪೆನ್ ಡ್ರೈವ್ ತೋರಿಸಿದ ಮೇಲೆ ಅವರ ಒಂದು ಅಭಿಪ್ರಾಯ ಶಾಕ್ ಆಗ್ತಾರೆ. ಇದ್ರ ಬಗ್ಗೆ ಗೊತ್ತಿದೆ ಅಂತಾರೆ, ಮುಜುಗರ ಆಗುತ್ತೆ ಅವ್ರಿಗೆ, ನಗು ಬರುತ್ತೆ ಅವ್ರಿಗೆ. ಕಾರಣ ಏನು? ಕಾರಣ ಜನಪ್ರತಿನಿಧಿ ಮಾಡಿದಂತಹ ಒಂದು ನಾಲಾಯಕ್ ಕೆಲಸದಿಂದ. ಸೊ ಜನರಿಗೆ ತೋರಿಸ್ಕೊಂಡು ಇದ್ರ ಬಗ್ಗೆ ಏನು ಒಪಿನಿಯನ್ ಹೇಳ್ತಾರೆ, ಅವ್ರಿಗೇನು ಶಿಕ್ಷೆ ಆಗಬೇಕು, ಅವ್ರನ್ನ ಸಿಟ್ಟನ್ನು ತಿಳ್ಕೊಂಬರೋಣ. ಕೆಲವೊಬ್ರು ಉಗಿತಾರೆ, ಆ ಉಗ್ದಿದ್ದು ಯಾರಿಗೆ ಮುಟ್ಟಬೇಕೋ ಅದ್ರ ಮುಟ್ಟುತ್ತೆ. ಅದೇ ಈ ಗ್ಯಾರಂಟಿ ನ್ಯೂಸ್ನ ಒಂದು ಪ್ರಯತ್ನ. ಬನ್ನಿ ಹಾಗಾದರೆ ಈ ಮುಷ್ಟಿಯಲ್ಲಿರೋದನ್ನ ತೋರಿಸಿ ಅವ್ರಿಗೆ ಸೃಷ್ಟಿಯಲ್ಲಿ ಆಗುವಂತಹ ಈ ವಿಚಿತ್ರ ಭಯಾನಕ ಸಂದರ್ಭದ ಬಗ್ಗೆ ಅವರ ಅನಿಸಿಕೆ, ಅಭಿಪ್ರಾಯವನ್ನು ತಿಳ್ಕೊಂಡು ಬರೋಣ. ಯುವಕರು ನಮ್ಮ ದೇಶದ ಆಸ್ತಿ, ಆ ದೇಶದ ಆಸ್ತಿಗೆ ನನ್ನ ಈ ಮುಷ್ಟಿಯಲ್ಲಿರುವಂಥ ವಸ್ತುನ ತೋರಿಸೋಣ, ಅವ್ರಿದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಈಗ ನನ್ನ ಕೈಯಲ್ಲೊಂದಿದೆ ಬ್ರೋ, ಇದರಲ್ಲಿ ಏನಿದೆ, ಇದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ಅದನ್ನು ನೀವು ಹೇಳಬೇಕು, ಆಯಿತಾ? ಇಟ್ ಇಸ್ ಅನ್ ಪೆನ್ ಡ್ರೈವ್. ಏನು ಹೇಳಿ? ಪೆನ್ ಡ್ರೈವ್. ಇದ್ರ ಬಗ್ಗೆ ಏನು ಗೊತ್ತು ನಿಮಗೆ? ಏನು ಗೊತ್ತು, ನಾರ್ಮಲಾಗಿ ಮೂವಿ ಡೌನ್ಲೋಡ್ ಮಾಡ್ತೀವಿ. ಆ್ಯಂಡ್ ಮೆಮರಿ ಕಾರ್ಡ್ ಚಿಪ್ ಎಲ್ಲ ಹಾಕ್ಬಿಟ್ಟು ಬೇಕಾದ್ರೆ ಯೂಸ್ ಮಾಡ್ಬೋದು. ಏನು ಹೇಳಿ? ಮೆಮರಿ ಕಾರ್ಡ್ ಚಿಪ್ ಎಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಹೌದು. ಯಾ, ಮತ್ತೆ ಅದ್ರ ಬಿಟ್ಟು ಮತ್ತೇನಾದರೂ ಇಲ್ಲ. ಅಲ್ಲ, ಮತ್ತೆ ಪೆನ್ ಡ್ರೈವ್ನ ಯಾವ್ಯಾವುದಕ್ಕೆ ಯೂಸ್ ಮಾಡಿದ್ದೀರಾ ನೀವು? ವಿಂಡೋಸ್ಗೆ ಅದಕ್ಕೆಲ್ಲ ಸಿಸ್ಟಮ್ಗೆಲ್ಲ ಯೂಸ್ ಮಾಡಿದ್ದೀವಿ, ಬೇಜಾನ್ ಸತಿ ಯೂಸ್ ಮಾಡಿದ್ದೀರಾ? ಈ ಪೆನ್ ಡ್ರೈವ್ ಪ್ರಕರಣ ಅಂತ ದೇಶದಲ್ಲಿ ಒಂದು ಸುದ್ದಿ ಆಗ್ತಿದೆ, ಅದ್ರ ಬಗ್ಗೆ ಏನಾದರೂ ಕಿವಿಗೆ ಬಿದ್ದಿದೆಯಾ? ಇಲ್ಲ, ನಥಿಂಗ್ ಮಚ್. ಸುದ್ದಿಗಳನ್ನು ನೋಡ್ತೀರಾ, ನ್ಯೂಸ್ನ ನೋಡ್ತೀರಾ? ಅಷ್ಟೊಂದಿಲ್ಲ ಅವರು. ಅಷ್ಟೊಂದಿಲ್ಲ. ಟ್ರೋಲ್ ಪೇಜ್ಗಳು, ಮೀಮ್ಸ್ ಪೇಜ್ಗಳು ಅಂತೂ ನೋಡಿರ್ತೀರಾ? ನಾಟ್ ಲೈಕ್ ದಟ್, ಅಷ್ಟೊಂದೆಲ್ಲ ನೋಡೋದಿಲ್ಲ. ಯಾ, ನೋಡಿ, ಇದು ನಮ್ಮ ನಿಜವಾದ ದೇಶದ ಆಸ್ತಿ. ಅವ್ರಿಗೆ ಇದರಲ್ಲಿರುವಂತಹ ಸತ್ಯದ ಒಂದು ಬಳಕೆ ಏನು ನಿಜವಾಗ್ಲೂ ಇದಕ್ಕೆ ಬಳಸ್ತಾರೋ ಅದು ಗೊತ್ತಿದೆ ಅವ್ರಿಗೆ. ಇವತ್ತೇನು ದೇಶದಲ್ಲಿ ಇದ್ರ ಸುದ್ದಿ ಆಗ್ತಿದೆಯೋ ಅದ್ರ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಒಳ್ಳೆಯದೇ, ಇದು ಒಂದು ಪ್ರಕಾರದಲ್ಲಿ ಒಳ್ಳೆಯದೇ. ಇದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋಣ. ಇದೇ ಇವತ್ತು ನಾವು ಗ್ಯಾರಂಟಿ ನ್ಯೂಸ್ದವರು ನಿಮಗೆ ಕೊಡುವಂಥ ಒಂದು ಸಂದೇಶ. ಏನೇನೋ ಶೇರ್ ಮಾಡ್ತಿದ್ದೀರಲ್ಲ ಒಬ್ಬ ಸಾಮಾನ್ಯ ನಾಗರಿಕರಾಗಿ, ಅದನ್ನು ತಪ್ಪಿಸಿ ಇದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಅಂತ ನೀವು ಒಂದು ಸರಿ ಹೇಳ್ಬಿಡಿ. ಅದನ್ನು ಒಳ್ಳೆಯದಕ್ಕೆ ಬಳಸಬೇಕು. ನೀವು ಹೇಳಿ, ನೋಡುಗರಿಗೆ ಹೇಳಿ. ಶುಡ್ ಬಿ ಯೂಸ್ಡ್ ಫಾರ್ ಗುಡ್ ಪರ್ಪಸ್ ಓನ್ಲಿ. ಕನ್ನಡದಲ್ಲಿ ಹೇಳಿ. ಅದು ಒಳ್ಳೆಯದಕ್ಕೆ ಯೂಸ್ ಮಾಡಬೇಕಾಗಿದೆ. ಇವತ್ತು ನಮ್ಮ ಜೊತೆ ಒಬ್ಬರು ಹಿರಿಯ ಜೀವಿ ಇದ್ದಾರೆ. ಅವ್ರಿಗೆ ನಮ್ಮ ಈ ಮುಷ್ಟಿಯಲ್ಲಿರೋದನ್ನ ಇದು ಒಂದೊಂಥರ ಮುಜುಗರದ ವಸ್ತು ಕೂಡ ಆಗಿಬಿಟ್ಟಿದೆ ಇವಾಗ. ಅಜ್ಜಿ ಕೇಳೋಣ ಇದ್ರ ಬಗ್ಗೆ ಎಷ್ಟು ಗೊತ್ತಿದೆ ಅಂತ. ಅಜ್ಜಿ, ನನ್ನ ಕೈಯಲ್ಲಿ ಒಂದಿದೆ,
ಈ ವಸ್ತು ಈ ಒಂದು ಚಿಕ್ಕ ವಸ್ತು ಅದು ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ? ಇದು ನೋಡಿದರೆ ಯಾವಾಗಲಾದರೂ? ಏನು ನೋಡಿಲ್ಲ, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಂ, ಇವಾಗ ದೇಶದಲ್ಲಿ ಪೆನ್ ಡ್ರೈವ್ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಆ ಹೆಣ್ಮಕ್ಳು ಅದು ಗೊತ್ತು. ಅಜ್ಜಿ, ಹೆಣ್ಮಕ್ಳು ವೀಡಿಯೋಗಳನ್ನು ಹಾಗೆ ಶೇರ್ ಮಾಡ್ತಾ ಇದ್ದಾರೆ. ಆಮೇಲೆ ಜನಪ್ರತಿನಿಧಿಯಾಗಿ ಆತ ಇವಾಗ ಜರ್ಮನಿಗೆ ಓಡೋಗ್ಬಿಟ್ಟಿದ್ದಾನೆ. ಈಗ ಅವ್ರದ್ದು ವೀಡಿಯೋಗಳೆಲ್ಲ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ. ಒಂದು ಹೆಣ್ಣು ಸಮಾಜಕ್ಕೆ, ತಾಯಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಜ್ಜಿ ಹಿರಿಯರಾಗಿ? ಏನು ಮಾಡೋದು, ಹೆಣ್ಮಕ್ಳು ಅಲ್ಲ, ಅವ್ರ ಡ್ರೆಸ್ಸು ಇದು ಎಲ್ಲ ನಾರ್ಮಲ್ಲಾಗಿ ಮಾಡ್ಕೋಬೇಕು. ಇವಾಗ ಅವ್ರ ಡ್ರೆಸ್ಸುಗಳು ಹಾಗೆ ಇರುತ್ತೆ ಹೆಣ್ಮಕ್ಳು, ಅದರಿಂದ ಒಂಥರ ಅಟ್ರ್ಯಾಕ್ಷನ್ ಬರುತ್ತೆ ಅವ್ರಿಗಳಿಗೂ. ಇದು ಮಾಡೋರಿಗೆ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಬಂದು ಇದಾದವ್ರನ್ನ ಯಾರು ಮಾತಾಡಿಸ್ತಾರೆ? ಇವಾಗ ನಮ್ಮಂಥವ್ರನ್ನ ಯಾರು ಮಾತಾಡಿಸ್ತಾರೆ? ಹಾಗೆ ಒಂಥರ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಗೆ ಬೆಲೆ ಸಿಗ್ತಾ ಇಲ್ಲ ಅಂತ, ಸಂಸ್ಕೃತಿ ಉಳಿಸ್ಕೊಂಡಿಲ್ಲ. ಅಜ್ಜಿ, ನೀವು ಅವ್ರಿಗೊಂದು ಕಿವಿ ಮಾತು, ಎಲ್ಲರಾಗಲಿ ಇವಾಗ ಅತ್ಯಾಚಾರ ಪ್ರಕರಣಗಳು ಅಷ್ಟೇ ಆಗ್ತಿದ್ದಾವೆ, ದೌರ್ಜನ್ಯ, ಲೈಂಗಿಕ ಕಿರುಕುಳ, ಇಂಥ ಬರೀ ಸುದ್ದಿ ಇವೇ ಕೇಳ್ತಾ ಇದ್ದೀವಿ ನಾವು. ಅದಕ್ಕೆ ಏನಾದರೂ ನೀವು ಗಟ್ಟಿಯಾಗಿ ಅವ್ರಿಗೆ ಏನಾದರೂ ಹೇಳಿ ಅಜ್ಜಿ. ಏನು ಹೇಳೋದು, ಅದೇ ನಾ ಹೇಳಿದ್ನಲ್ಲ, ಡ್ರೆಸ್ಸಲ್ಲಿ ಇದರಲ್ಲಿ ಎಲ್ಲ ಹೆಣ್ಮಕ್ಳು ಅವರವರೇ ಬುದ್ಧಿ ಕಲ್ತ್ಕೋಬೇಕು. ಮೊದಲು ನಾವು ಸರಿಯಾದರೆ ಆಮೇಲೆ ನಾವು ಬೇರೆಯವ್ರಿಗೆ ಇದು ಮಾಡ್ಬೋದು ಅಷ್ಟೇ. ಅಜ್ಜಿ, ಈಗ ಹೆಣ್ಮಕ್ಳಿಗೆ ಈ ಬುದ್ಧಿ ಮಾತಂತ ನಾವು ಹೇಳಿದ್ವಿ ಅನ್ಕೋರಿ. ಇವಾಗ ಬಟ್ಟೆ ಹಾಕ್ಕೊಳ್ತೀರಾ, ಇಂಥದ್ದೆಲ್ಲ ಬಟ್ಟೆ ಹಾಕೋಬೇಡಿ, ಸೀರೆನ ಉಟ್ಕೊ ಅಂದರೆ ಅದು ನಮ್ಗೆ ವೈಯಕ್ತಿಕ, ಅದನ್ನು ನಿಮ್ಮ ಪ್ರಶ್ನೆ ಮಾಡೋರು ನೀವು ಯಾರು ಅಂತಾರೆ, ಅದಕ್ಕೆ ನೀವೇನಂತೀರಾ? ಅಲ್ಲ, ಕೇಳಲ್ಲ, ಅದು ಮನೆಯವರು, ಅವರ ಅವ್ರ ತಾಯಿ ಅವ್ರು ಇರ್ತಾರಲ್ಲ, ಅವರೇ ಆ ಥರನ ಅಪ್ರೋಚ್ ಮಾಡಬಾರ್ದು ಮಕ್ಕಳಿಗೆ ಅಷ್ಟೇ. ಯಾಕೆಂದರೆ ದೊಡ್ಡವರು, ನಾವು ತೆಕ್ಕೊಡೋರು ತಂದೆ ತಾಯಿ ದುಡ್ಡು ಕೊಟ್ಟಿರ್ತಾನೆ ಅವ್ರಿಗೆ ಬರೋದು. ಅವ್ರು ತೊಗೊಂಡು ಅದನ್ನ ಇದು ಮಾಡೋವಾಗ ಆ ಥರ ಎಲ್ಲ ನೀವು ಹಾಕ್ಕೋಬಾರ್ದು, ಹಾಕ್ಕೊಂಡು ಹೊರಗಡೆ ಹೋಗಬಾರ್ದು ಅನ್ನೋದು ತಾಯಿ ಆದವರು ಹೇಳಬೇಕು. ತಾಯಂದಿರ ವರ್ಗ ಇದೆ, ಅವರಿಗೆ ಈಗ ನಮ್ಮ ಕೈಯಲ್ಲಿರುವಂಥ ವಸ್ತುನ ತೋರಿಸೋಣ. ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿದೆ, ಈ ಸುದ್ದಿ ಅವ್ರಿಗೆ ತಲುಪಿದೆಯೋ ಇಲ್ವೋ ಅಂತ ಕೇಳ್ಕೊಂಬೇಡ. ಅಕ್ಕ, ನನ್ನ ಕೈಯಲ್ಲಿ ಒಂದು ವಸ್ತು ಇದೆ, ಈಗ ನಾನು ಓಪನ್ ಮಾಡ್ತೀನಿ. ಇದು ಏನು ಅಂತ ಮೊದಲು ಹೇಳಿ. ಪೆನ್ ಡ್ರೈವ್. ಈ ಹೆಸರು ಕೇಳಿದ ತಕ್ಷಣ ನಿಮ್ಗೇನು ಅನಿಸುತ್ತೆ? ಅಂದರೆ ಏನು ನೆನಪಾಗುತ್ತೆ? ಫಸ್ಟಿಗೆ ಏನು ನೆನಪಾಗುತ್ತೆ ಇದು ನೋಡಿದ ತಕ್ಷಣ? ಈಗ ನಡೀತಾ ಇರೋ ಸುದ್ದಿನಲ್ಲಿ ಪ್ರಜ್ವಲ್ ರೇವಣ್ಣ. ಮತ್ತು ಏನು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ, ಈ ಪೆನ್ ಡ್ರೈವ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಅಂದರೆ ಏನು ನಡೀತಾ ಇದೆ, ಏನು ಆಗ್ತಾ ಇದೆ, ಏನು ಆಗಬೇಕಿತ್ತು, ಮತ್ತು ಅಂಥವ್ರಿಗೆ ಏನಾಗಬೇಕು? ಅಂಥವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಸರ್. ಯಾಕಂದರೆ ಹೆಣ್ಮಕ್ಳನ್ನ ಇಟ್ಕೊಂಡು ಅವ್ರ ಮಾನ ಮರ್ಯಾದೆ ಹಾಳು ಮಾಡಿ, ಈಗ ಟಿ ವಿನಲ್ಲೆಲ್ಲ ಬರ್ತಾಯಿದೆ, ಎಷ್ಟೋ ಹೆಣ್ಮಕ್ಳಿಗೆ ಈ ಥರ ಸಾವಿರಾರು ಜನ ಇದ್ದಾರೆ ಜಗತ್ತಿನಲ್ಲಿ. ಬೆಂಗಳೂರಿನಲ್ಲೇ ನಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇದೆ ಈ ಥರ. ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಅನಿಸುತ್ತೆ ಸರ್. ಅಕ್ಕ, ಇವಾಗ ಈ ವಸ್ತುನ ತೋರ್ಸೋಕ್ಕೂ ಕೂಡ ಮುಜುಗರ ಆಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಇದನ್ನ ತಕ್ಷಣ ಇವಾಗ ನೀವೇ ನಕ್ಬಿಟ್ರಿ, ಇದನ್ನು ನೋಡಿದ ತಕ್ಷಣ ನಿಮಗೆ ನಗು ಬಂತು. ಅಂದರೆ ಈ ಮುಜುಗರಕ್ಕೀಡಾಗುವಂಥ ಪರಿಸ್ಥಿತಿ ಈ ಒಂದು ವಸ್ತು ಬಂದುಬಿಟ್ಟಿದೆ. ಇದಕ್ಕಿಂತ ಮುಂಚೆ ಇದು ವಸ್ತು ನೋಡಿದ್ರಾ ನೀವು? ಯೂಸ್ ಮಾಡ್ತಾ ಇದ್ವಿ. ಈ ಥರ ನಾವು ನೋಡ್ತೀವಿ ಅಂತ ಎಕ್ಸ್ಪೆಕ್ಟು ಕೂಡ ಮಾಡಲಿಲ್ಲ. ಪೆನ್ ಡ್ರೈವ್ ಅಂತಂದರೆ ಭಯ ಬೀಳೋ ಥರ ಆಗಿದೆ ಇವಾಗ. ಏನಿಲ್ಲ, ಈ ನೊಂದಿರುವಂಥ ಸಮಾಜಕ್ಕೆ ಅವು ಈ ವಿಡಿಯೋಗಳು ಜನಪ್ರತಿನಿಧಿಯಾಗಿ ಇಂಥ ಒಂದು ಏನೋ ನಾಲ್ಕು ಕೆಲಸನೇ ಮಾಡಿದ್ದಾರೆ ಅವರು. ಅಂತ ನೊಂದಿರುವಂಥ ಒಂದು ವರ್ಗಕ್ಕೆ ನೀವೇನು ಧೈರ್ಯದ ಮಾತು? ಅಂದರೆ ಏನೇ ಆದ್ರೂ ಧೈರ್ಯವಾಗಿ ನಾವು ಮುಂದೆ ಹೋಗಲೇಬೇಕು. ಜೀವನ ಇದೇನೆ, ಅಂಥವ್ರು ಇದ್ದೇ ಇರ್ತಾರೆ, ಅಂಥವ್ರ ಮುಂದೆ ನಾವು ಛಲವಾಗಿ ಬದುಕಬೇಕು ಅನ್ನೋದು ನನ್ನ ಒಪಿನಿಯನ್ ಸರ್. ಯೂತ್ ಇದ್ದಾರೆ, ಅವ್ರಿಗೆ ಈ ಮುಷ್ಟಿಯಲ್ಲಿರುವಂಥ ವಸ್ತುವನ್ನು ತೋರಿಸೋಣ. ಕೈಯಲ್ಲಿ ಒಂದು ವಸ್ತು ಇದೆ, ಆ ವಸ್ತು ಏನು ಅಂತ ಹೇಳಬೇಕು, ಮತ್ತು ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ, ಏನು ಮಾಹಿತಿ ಇದೆ ನಿಮಗೆ ಅಂತ ಹೇಳಬೇಕು ನೀವು. ಖಂಡಿತ ಹೇಳೋಣ. ಸರ್, ಇದು ಶಾಕೆ ಆಯಿತು ನಂಗೆ ನೋಡಿದ ತಕ್ಷಣ. ಇದನ್ನು ನಾವು ಹೇಗೆ ಬೆಳೆಸ್ಕೊತಿದ್ವಿ, ಬಟ್ ಇದನ್ನು ನೀವು ನಮಗೆ ತೋರಿಸಿದ ತಕ್ಷಣ ಅದ್ರ ಬಗ್ಗೆ ನಂಗೆ ಮಾತಾಡೋ ಮಾತೇ ಬರ್ತಿಲ್ಲ. ಬಟ್ ಅದನ್ನು ನಮ್ಮ ಕಾರ್ಯಕರ್ತರು ಏನಕ್ಕೆ ಯೂಸ್ ಮಾಡಬೇಕು ಅಂಥದಕ್ಕೆ ಅನ್ನೋದು ಯೂಸ್ ಮಾಡ್ಕೊಂಡು ಹೋಗಬೇಕು. ಬಟ್ ಇದನ್ನೆಲ್ಲ ಅದನ್ನು ನೋಡಿದ ತಕ್ಷಣ ನಾವೇ ಶಾಕ್ ಆಗ್ತಾಯಿದ್ದೀವಿ ಅಲ್ವಾ? ಈ ನಾರ್ಮಲ್ ಇದ್ರ ಹೆಸರು ಹೇಳಿಬಿಡಿ ನೀವು. ಅದನ್ನ ಹೇಳೋಕ್ಕೆ ನನಗೆ ಬರ್ತಿಲ್ಲ. ಹೆಸರು ಹೇಳೋಕ್ಕೂ ಕೂಡ ಈ ನಾಚಿಕೆ ಆಗ್ತಿದೆ. ಈ ಟೆಕ್ನಾಲಜಿ ಎಷ್ಟು ಮುಂದಕ್ಕೆ ಹೋಗ್ತಿದೆ, ಅಷ್ಟು ಈ ಟೆಕ್ನಾಲಜಿಯ ಮರಿ ಮೊಮ್ಮಕ್ಕಳು ಇವರೆಲ್ಲ ಇದು ಬೆಳಿಬೇಕು. ಆದರೆ ಇದನ್ನು ಹೇಳೋ ಮುಜುಗರ ಪರಿಸ್ಥಿತಿ ಜನಪ್ರತಿನಿಧಿಗಳು ಈ ಥರದ್ದು ಮಾಡಿಬಿಟ್ಟಿದ್ದಾರೆ. ಏನೋ ನಾಲ್ಕು ಕೆಲಸನ ಹೇಳ್ಬೋದು ಅಂಥದ್ದು ಮಾಡಿದ್ದಾರೆ. ಸರ್, ಈಗ ನೊಂದಿರುವಂಥ ವರ್ಗಕ್ಕೆ ಅಥವಾ ಈ ಪ್ರಕರಣಗಳು ಜಾಸ್ತಿ ಬರ್ತಾ ಇದ್ದಾವೆ, ಆ ಹೆಣ್ಣು ವರ್ಗಕ್ಕೆ, ಒಂದು ಸಹೋದರಿಯರ ವರ್ಗಕ್ಕೆ, ತಾಯಂದಿರ ವರ್ಗಕ್ಕೆ ಒಂದು ಗಟ್ಟಿ ಮಾತು ಹೇಳಿ ಯುವಕರಾಗಿ. ಏನಿಲ್ಲ ಸರ್, ಎಲ್ಲ ನಮ್ಮ ತಾಯಿ ಥರನೇ ಅಕ್ಕ ತಂಗಿದ್ದಾರೆ. ಬಟ್ ಅವ್ರಿಗೆ ನಾವು ಒಂದು ಬೆಲೆ ಅನ್ನೋದು ಕೊಟ್ಟಿರ್ತೀವಿ, ಒಂದು ಸ್ಥಾನ ಅನ್ನೋದಿರುತ್ತೆ. ಬಟ್ ಅದನ್ನು ನಾವು ಯಾವ ಥರ ರೂಪಿಸ್ಕೊಬೇಕು, ನಮ್ಮ ತಾಯಿದಿರನ್ನ ಆ ಥರನೇ ಇರಬೇಕು ಹೊರತು ಒಳ್ಳೆ ಮರ್ಯಾದೆ, ಒಂದು ಗೌರವ ಅನ್ನೋದಿರಬೇಕು. ಬಟ್ ಅದನ್ನು ನಾವು ಹೇಳ್ಕೊಳ್ಳೋಕೆ ತುಂಬ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು. ನಮ್ಮ ಜೊತೆ ಒಬ್ಬ ತಾಯಂದಿರಿದ್ದಾರೆ, ಅವ್ರಿಗೆ ಕೇಳೋಣ. ನನ್ನ ಕೈಯಲ್ಲಿರುವಂಥ ವಸ್ತುನ ತೋರಿಸೋಣ, ಅದ್ರ ಬಗ್ಗೆ ಅವ್ರಿಗೇನು ಗೊತ್ತು. ಮತ್ತು ಇಲ್ಲಿ ಎರಡು ವರ್ಗದವ್ರು ಇದ್ದಾರೆ. ಒಂದು ತಾಯಿಯ
ವರ್ಗದವರು ಇದ್ದಾರೆ, ಮಗಳ ವರ್ಗದವರು ಕೂಡ, ಸಹೋದರಿ ವರ್ಗ ಕೂಡ ಇದೆ. ಕೇಳೋಣ. ಅಮ್ಮ, ನನ್ನ ಕೈಲಿ ಒಂದು ವಸ್ತು ಇದೆ, ಆ ವಸ್ತು ನೋಡಿ ನಿಮ್ಗೇನು ಅನಿಸುತ್ತೆ? ಪ್ರಸ್ತುತವಾಗಿ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಇವಾಗೆಲ್ಲ ತುಂಬ ಪಾಪ್ಯುಲರ್ ಆಗಿ ಎಲ್ಲ ಕಡೆ ಹರಿದಾಡ್ತಾ ಇರೋದು ಇದೆ ಅಲ್ವಾ ವಿಷಯ, ಪೆನ್ ಡ್ರೈವ್ ಅಂತ. ಅದೇ ಪೆನ್ ಡ್ರೈವ್ ಅಂದರೆ ಇವಾಗ ಐ ಥಿಂಕ್ ಸಿನಾನಿಮಸ್ ಕೇಸ್ ಜೊತೆಗೆ ಇವಾಗ ಇದು ಟೆಕ್ನಾಲಜಿ ಹೆಂಗೆ ಬೆಳೆಯುತ್ತೆ ಹಾಗೆ ಇಂಥ ಪ್ರಾಡಕ್ಟ್ಗಳು ಹುಟ್ಕೊಳ್ತಾ ಇರುತ್ತೆ. ಬಟ್ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ತೋರ್ಸೋಕ್ಕೇ ಮುಜುಗರ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಸೊ ಈ ಪ್ರಕರಣಕ್ಕೆ, ಪೆನ್ ಡ್ರೈವ್ ಪ್ರಕರಣ ಅಂತ ನಿಮ್ಮ ಬಾಯಿಂದಾನೇ ಬಂತು, ಏನು ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಸಾವಿರಾರು ವಿಡಿಯೋಗಳನ್ನು ಇಟ್ಕೊಂಡು ಇವಾಗ ವಿದೇಶಕ್ಕೆ ಪರಾರಿ ಆಗಿಬಿಟ್ಟಿದ್ದಾರೆ. ಸೊ ಅಂಥ ವ್ಯಕ್ತಿತ್ವಕ್ಕೆ ಅಥವಾ ಯಾರೇ ಆಗಲಿ ಅಂತ ಮಾಡೋರಿಗೆ ಏನು ಹೇಳ್ತೀರಾ? ಇಲ್ಲ, ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ಫಸ್ಟು ಹೆಣ್ಮಕ್ಳು ಸ್ವಲ್ಪ ಧೈರ್ಯವಾಗಿರಬೇಕು. ಇದನ್ನು ಹೇಳ್ತಾ ಇದ್ದಾರೆ 4-5 ವರ್ಷದ ಹಿಂದಿನಿಂದ ನಡೆದಿದೆ ಅಂತ. ಹಿಂದಿನಿಂದ ಯಾಕೆ ಸುಮ್ಮನೆ ಇರಬೇಕಾಗಿತ್ತು? ಆವಾಗಲೇ ಅಪೋಸ್ ಮಾಡಬೇಕು. ಏನು ಮಾಡ್ತಾಳೆ ಅಂದರೆ ಹೆಣ್ಣಿಗೆ ಒಂಥರ ನಾಚಿಕೆ, ಸಮಾಜದಲ್ಲಿ ಮರ್ಯಾದೆ ಅದೆಲ್ಲ. ಅದನ್ನು ಯಾರಾದರೂ ಒಬ್ಬರು ಮುಂದೆ ಬಂದು ಹೇಳಿ ಇದು ಶುರು ಮಾಡಿದ್ರೆ ಎಲ್ಲ ಹೆಣ್ಮಕ್ಳು ಫಸ್ಟ್ ಧೈರ್ಯ ತೋರಿಸ್ಬೇಕು. ಆವಾಗ ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ. ಮತ್ತು ಅಂಥ ಪ್ರತಿಷ್ಠಿತ ಸ್ಥಾನಗಳಲ್ಲಿ ದೊಡ್ಡ ವ್ಯಕ್ತಿಗಳು ಅನ್ನಿಸ್ಕೊಂಡು ಇಷ್ಟೊಂದು ನೀಚ ಕೃತ್ಯಗಳೆಲ್ಲ ಮಾಡೋದು ಸರಿಯಲ್ಲ, ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಈ ಪೆನ್ ಡ್ರೈವ್ ಹೆಸರನ್ನ ಈಗ ಜಗತ್ತಿಗೆ ಪ್ರಸಿದ್ಧ ಮಾಡಿದಂಥ ಈ ಪ್ರತಿನಿಧಿಗಳಿಗೆ ಏನು ಶಿಕ್ಷೆ ಆಗಬೇಕು? ಯೂತ್ ಆಗಿ ನೀವು ಹೇಳಿ, ಏನು ಶಿಕ್ಷೆ ಆಗಬೇಕಿಂತವ್ರಿಗೆ? ಶಿಕ್ಷೆ ಅಂದರೆ ಮೊದಲು ಐ ಥಿಂಕ್ ಅವರು ಮಾಡಿರೋದು ನಿಜ ಆಗಿದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಕಠಿಣವಾದ ಶಿಕ್ಷೆ ಆಗಬೇಕು. ಬಿಕಾಸ್ ಅಷ್ಟು ಜನ ಹೆಣ್ಮಕ್ಳಿಗೆ ತೊಂದರೆ ಮಾಡಿದ್ದಾರೆ ಅಂದರೆ ನಂಬೋಕ್ಕಾಗಲ್ಲ. ಹಾಗಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಬೇಯ್ಲು ಅಥವಾ ಆ ಥರದ ರೀತಿನೆಲ್ಲೂ ಬಿಡಬಾರ್ದು ಅಂತ ನನ್ನ ಅನಿಸಿಕೆ. ಅವ್ರಿಗೆ ಬೇಲು ಸಿಗೋದು ಯಾವುದೇ ಶಿಕ್ಷೆ ಆದರೂ ಮತ್ತೆ ಇನ್ನೊಬ್ರು ಇದನ್ನು ಮಾಡಬಾರ್ದು ಅಂಥ ಶಿಕ್ಷೆ ಆಗಬೇಕು. ಜೈಲಿಗೆ ಹಾಕಿದ್ರು ಪೆನ್ ಆಯಿತು, ಇನ್ನೊಂದು ಸುದ್ದಿ ಸಿಕ್ಕಿದ ತಕ್ಷಣ ಇದನ್ನು ಬಿಟ್ಟುಬಿಡ್ತಾರೆ. ಅದನ್ನು ಫಾಲೋ ಅಪ್ ಮಾಡಬೇಕು. ಹೌದು, ಅದಾಗಬೇಕು. ಶಿಕ್ಷೆ ಆದಮೇಲೆ ಮತ್ತೆ ಎಷ್ಟೇ ವರ್ಷಗಳಾದ್ಮೇಲೂ ಈ ಥರ ಮಾಡಿದ್ರೆ ಇದೊಂದು ಶಿಕ್ಷೆ ಆಗುತ್ತೆ, ಮಾಡಬಾರ್ದು ಅನ್ನೋದು ಜನರ ಮನಸ್ಸಲ್ಲಿ ಬರಬೇಕು. ಅದೊಂದು ಪಾಠ ಆಗಬೇಕು. ಅದೇ ಕೊನೆಯದಾಗಿ ನನ್ನೊಂದು ಪ್ರಶ್ನೆ, ಯಾಕಂದರೆ ಈಗ ಜಸ್ಟ್ ಹಿಂದೆ ಇಬ್ಬರು ಜನರನ್ನ ಮುಂಚೆ ಮಾತಾಡ್ಸೋಕ್ಕಿಂತ ಒಬ್ಬರು ತಾಯಿ ಹೇಳಿದರು ಇದಕ್ಕೆಲ್ಲ ಕಾರಣ ಹೆಣ್ಮಕ್ಳು ಹಾಕುವಂಥ ಬಟ್ಟೆಗಳು ಕಾರಣ ಆಗುತ್ತೆ ಅಂತಲೂ ಹೇಳಿದ್ರು. ಒಬ್ಬರು ತಾಯಂದರು ಮನೆಯಲ್ಲಿ ಸಂಸ್ಕೃತಿ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ, ಈಗಿನ ಮಕ್ಕಳು ಹೆಣ್ಮಕ್ಳು ಬಟ್ಟೆ ಆ ಥರ ಹಾಕ್ಕೊಳ್ತಾರೆ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಒಬ್ಬರು ತಾಯಿಯಾಗಿ? ಇಲ್ಲ, ಬಟ್ಟೆ ಹಾಕೋದು ಅಂತಂದರೆ ಏನೋ ಆಸೆ ಹಾಕೋತಾರೆ. ಹಾಗೆ ಅಂದ್ಬಿಟ್ಟು ಗಂಡು ಮಕ್ಕಳು ಸಂಸ್ಕಾರವಂತರಾಗಿ ಬೆಳೆದ್ರೆ ಆ ಭಾವನೆಗಳು ಬರಲ್ಲ ಅಲ್ವಾ? ಅದೊಂದನ್ನೇ ಇದು ಮಾಡೋಕ್ಕಾಗಲ್ಲ. ಆಸೆ ಮಕ್ಕಳು ಹಾಕ್ಕೋತಾರೆ, ಸ್ವಲ್ಪ ಮಟ್ಟಿಗೆ ಇದು ಮಾಡ್ಬೋದು. ಆದರೆ ಅದೇ ಥರ ಹೆಣ್ಮಕ್ಳಿಗೆ ಹೆಂಗೆ ನಾವು ಇದನ್ನು ಕಲಿಸ್ಬೇಕೋ ಗಂಡು ಮಕ್ಕಳಿಗೂ ಅದನ್ನೇ ಕಲಿಸ್ಬೇಕು. 10 ಗಂಟೆ ಒಳಗಡೆ 8 ಗಂಟೆ ಒಳಗಡೆ ಹೆಣ್ಣಾದವಳು ಮನೆಗೆ ಬರಬೇಕಂದ್ರೆ ಗಂಡಾದವನು ನೀನು ಒಂದು ಸ್ವಲ್ಪ ಸಂಸ್ಕಾರ ಇರಬೇಕು ನಿನಗೆ. ಕರ್ಫ್ಯೂ ಮಾಡೋ ಹೋಗಿದ್ರೆ ಗಂಡಿಗೂ ಹಾಗೆ ಮಾಡ್ಬೋದಲ್ವಾ? ಟೈಮ್ ಲೈನ್ ಅದೇ ಮಾಡಬೇಕಷ್ಟೇ. ಹೆಣ್ಮಕ್ಳನ್ನೇ ಅನ್ನೋಕ್ಕಾಗಲ್ಲ. ಡ್ರೆಸ್ಸು ಅಲಂಕಾರ ಅದೆಲ್ಲ ಹೆಣ್ಣಿಗೆ ಇಷ್ಟವಾಗಿರೋದು. ಇವಾಗ ಗಂಡಸರು ಹಾಗೆ ಇರ್ತಾರೆ, ಬಟ್ ಅದರಿಂದ ಅವರ ಒಂದೆಲ್ಲ ಲಿಮಿಟ್ ಇರುತ್ತಲ್ಲ, ಅದನ್ನು ಮೀರಬಾರ್ದು. ಅಂದರೆ ಬಟ್ಟೆಗಳು ಅತ್ಯಾಚಾರಕ್ಕೆ ಈ ಥರ ದೌರ್ಜನ್ಯಕ್ಕೆ ಕಾರಣವಾಗುವಂಥ ವಸ್ತುನೇ ಅಲ್ಲ ಅಂತ ನಿಮ್ಮ ಒಂದು ವಾದ? ಅವರ ಮನಸ್ಸಿನಲ್ಲಿ ಇರೋವಂಥ ಇದು ಮತ್ತು ಅವ್ರ ನೇಚರ್ನಲ್ಲಿರೋವಂಥ ತಪ್ಪು ಅದು. ಇನ್ನೊಬ್ರು ಹಿರಿಯರಿದ್ದಾರೆ, ಅವ್ರಿಗೂ ಈ ಟೆಕ್ನಾಲಜಿಯ ವರದಾನ ತೋರಿಸೋಣ. ಚಿಕ್ಕ ಒಂದು ಪ್ರಾಡಕ್ಟ್ನ. ಸರ್, ನನ್ನ ಕೈಯಲ್ಲಿ ಮುಷ್ಟಿಯಲ್ಲಿ ಒಂದು ವಸ್ತು ಇದೆ, ಅದು ನೋಡಿದ ತಕ್ಷಣ ಏನು ನೆನಪಾಗುತ್ತೆ, ಅದ್ರ ಹೆಸರು ಏನು ಹೇಳಿ, ಅದ್ರ ತಕ್ಕಂಗೆ ಆಮೇಲೆ ಮಾತಾಡೋಣ. ಪೆನ್ ಡ್ರೈವ್ ಸರ್, ಈ ಹೆಸರು ಕೇಳಿದ ತಕ್ಷಣ ಫಸ್ಟ್ ನೆನಪಾಗುವಂಥ ವ್ಯಕ್ತಿ ಯಾರು? ಈಗ ಸದ್ಯದಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣನವರ ಹೆಸರು ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅಂದರೆ ಈಗ ನೋಡಿದ ತಕ್ಷಣ, ಈ ವಸ್ತು ನೋಡಿದ ತಕ್ಷಣ ಏನೆಲ್ಲ ಒಂದು ಕಲ್ಪನೆ ಅಥವಾ ಒಂದು ಕತೆ ತಲೆಯಲ್ಲಿ ಬರುತ್ತೆ? ಆ್ಯಕ್ಚುಲಿ ಇದು ಪೆನ್ ಡ್ರೈವ್ ಅನ್ನೋದು ಒಂದು ಟೆಕ್ನಾಲಜಿ, ಜನಕ್ಕೆ, ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಡೇಟಾ ಯೂಸ್ ಆಗಲಿ ಅಂತ ಕಂಡುಹಿಡಿದಿರೋ ಟೆಕ್ನಾಲಜಿ. ಇದನ್ನು ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ದುರುಪಯೋಗ ಆಗ್ತಿರೋದು ಸ್ವಲ್ಪ ದುಃಖ ಆಗುತ್ತೆ ಮನಸ್ಸಿಗೆ. ಹಾಗಾಗಿ ಒಳ್ಳೆ ಟೆಕ್ನಾಲಜಿ ಬಂದಾಗ ಅದನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿದ್ರೆ ಜನಕ್ಕೆ ಇದ್ರದ್ದು ಬೆಲೆ ಗೊತ್ತಾಗಬೇಕು. ಕೆಟ್ಟದಕ್ಕೆ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಜನದ ತಲೆಗಳಲ್ಲಿ ಹಾಗೇ ಇರುತ್ತೆ ವರ್ಷಾನುಗಟ್ಟಲೆ. ಹಾಗಾಗಿ ಯಾವುದೇ ಒಳ್ಳೆ ಟೆಕ್ನಾಲಜಿ ಬಂದರೆ ಜನಕ್ಕೆ ಯಾವಾಗಲೂ ಒಳ್ಳೆಯದಾಗೋ ಥರ ಯೂಸ್ ಮಾಡ್ಕೋಬೇಕು. ಜನಕ್ಕೂ ಒಳ್ಳೆಯದಾಗುತ್ತೆ, ಅದರಿಂದ ಪ್ರಪಂಚದಲ್ಲಿ ಕಂಡುಹಿಡಿದಿರೋ ವ್ಯಕ್ತಿಗೂ ಯೂಸ್ ಆಯ್ತು. ಇವಾಗ ಪೆನ್ ಡ್ರೈವ್ ಕಂಡುಹಿಡಿದ ವ್ಯಕ್ತಿ ಏನಂತಾನೆ, ಅಯ್ಯೋ ನಾನು ಈ ಪೆನ್ ಡ್ರೈವ್ ಕಂಡುಹಿಡ್ದಿದ್ದಕ್ಕೆ ಈ ಥರ ಆಯ್ತಲ್ಲಪ್ಪ ಅಂತ ಅವ್ನ ಮನಸ್ಸಲ್ಲಿ ಏನಾರು ಅವ್ನು ಬದುಕಿದ್ರೆ ಫೀಲ್ ಆಗೇ ಆಗ್ತಾನೆ 100%. ನೋಡಿ, ಅಂದರೆ ವಿಜ್ಞಾನ ವರಾನೂ ಆಗುತ್ತೆ, ನಾವು ಮಾಡಿಕೊಂಡ್ರೆ ಶಾಪನೂ ಆಗುತ್ತೆ. ಈ ಚಿಕ್ಕ ವಸ್ತು ಮುಂಚೆ ಎಲ್ಲ ಪೆನ್ ಡ್ರೈವ್ ಅಂತ ಗುರುತಿಸ್ತಿದ್ವಿ, ಫೈಲೆಲ್ಲ ಫೋಲ್ಡ್ರಲ್ಲಿ ಕೂಡಿಡೋಕ್ಕೆ ಸಂಗ್ರಹಿಸೋಕ್ಕೆ ಬಳಸ್ತಿದ್ವಿ. ಇವತ್ತು ಇದು ಒಂಥರ ಮುಜುಗರದ ವಸ್ತು ಆಗಿದೆ. ನೀವು ಹೇಳ್ದಂಗೆ ಈ ಕಂಡುಹಿಡಿದವನು ನೋಡಿದ್ರು ಅವನಿಗೂ ಕೂಡ ಏನಪ್ಪ ನಂಗೆ ಕಂಡುಹಿಡಿದ ವಸ್ತುನ ಈ ಥರ ದುರುಪಯೋಗ ಪಡಿಸ್ಕೊತಿದ್ದಾರೆ ಖಂಡಿತ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ಮಿತ್ರರಿಗಾಗಲಿ, ಪ್ರಜೆಗಳಿಗಾಗಲಿ, ಸಮಾಜದಲ್ಲಿ ಎಲ್ಲ ಜನಕ್ಕೆ ಯಾವುದೇ ಟೆಕ್ನಾಲಜಿ ಬಂದರೂ ದಯವಿಟ್ಟು
ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗ ಮಾಡಿ, ಯಾವುದೇ ರೀತಿ ದುರುಪಯೋಗ ಮಾಡಬೇಡಿ. ಅದರಿಂದ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ನಮಗೆ ಗೊತ್ತಿರಲ್ಲ, ನಮ್ಮ ಮನಸ್ಸಲ್ಲಿರೋ ಅನಿಸಿಕೆ ಅದು. ನಮ್ಮ ಕೈಯಲ್ಲಿರುವಂಥ ಈ ಟೆಕ್ನಾಲಜಿಯ ಮರಿ ಮೊಮ್ಮಗನನ್ನು ಸರ್, ನನ್ನ ಕೈಯಲ್ಲಿ ಒಂದು ಟೆಕ್ನಾಲಜಿಯ ಒಂದು ವರದಾನ ಇದೆ, ನಾನು ತೋರಿಸ್ತೀನಿ, ಅದು ಏನು ಅಂತ ನೀವು ಹೇಳಬೇಕು. ಪೆನ್ ಡ್ರೈವ್ ಇದೆಯಲ್ಲ ಸರ್, ಇದು ನೋಡಿದ ತಕ್ಷಣ ಏನು ನೆನಪಾಗುತ್ತೆ ಸರ್ ನಿಮಗೆ? ಇವಾಗ ನೋಡಿದ ತಕ್ಷಣ ಅಂತಲ್ಲ, ನ್ಯೂಸಲ್ಲಿ ಎಲ್ಲಿ ನೋಡಿದ್ರು ಬರೀ ಪೆನ್ ಡ್ರೈವ್ದೇ ನಡೀತಾ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲ ಕಡೆ ನೋಡಿದ್ರೂ ಬರೀ ಪೆನ್ ಡ್ರೈವ್ ವಿಷಯ ನಡೀತಾ ಇದೆ ಸರ್. ಇವಾಗ ಪೆನ್ ಡ್ರೈವ್ ಅಂದ ತಕ್ಷಣ ಇವಾಗ ತುಂಬ ವಿಚಾರಗಳು ತಲೆಗೆ ಬರುತ್ತೆ ಸರ್. ಇವಾಗ ಪೆನ್ ಡ್ರೈವ್ ಅಂದ ತಕ್ಷಣ ಹೆಣ್ಮಕ್ಳನ್ನ ದೌರ್ಜನ್ಯ, ಅವ್ರ ಮೇಲೆ ಕಿರುಕುಳ, ಪ್ರತಿಯೊಂದು ನೆನಪಾಗ್ತಿದೆ. ಈ ಒಂದು ವಸ್ತುನ ನೋಡಿದ ತಕ್ಷಣ ಎಲ್ಲವೂ ನೆನಪಾಗ್ತಿದೆ. ಅದು ಜನಸಾಮಾನ್ಯ ಮಾಡಿದ್ರೆ ಒಂದು ಮಾತಾಗಿರ್ತಿತ್ತು, ಆದರೆ ಇವಾಗ ಜನಪ್ರತಿನಿಧಿ ಆದಂತ ಮಾಡಿದ್ದಾರೆ, ಮತ್ತು ಜರ್ಮನಿಗೆ ಪರಾರಿ ಆಗಿಬಿಟ್ಟಿದ್ದಾರೆ. ಅವ್ರು ಬರ್ತಾರೆ, ಅವ್ರ ಮೇಲೆ ಕೇಸ್ ಇದೆ, ಅವ್ರಿಗೇನು ಶಿಕ್ಷೆ ಕೊಡುತ್ತೆ, ಅವ್ರಿಗೇನು ಶಿಕ್ಷೆ ಕೊಡ್ಬೇಕು ಸರ್ ಆ್ಯಕ್ಚುಲಿ? ಸರ್, ಈ ವಿಷಯದಲ್ಲಿ ನಾನು ರಾಜಕೀಯ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದು ಹೆಣ್ಮಕ್ಳ ವಿಷಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಎಲ್ಲರಿಗೂ ಶಿಕ್ಷೆ ಆಗಬೇಕು. ನಮ್ಮ ನೆಲದ ಕಾನೂನು ಏನಿದೆ ಅದ್ರ ಪ್ರಕಾರ ಶಿಕ್ಷೆ ಆಗಬೇಕು. ಭಾರತ ಸಂವಿಧಾನದಲ್ಲಿ ಏನಂದರೆ ಸಂವಿಧಾನ ಎಲ್ಲರಿಗೂ ಒಂದೇ, ರಾಜಕಾರಣಿಗಳಿಗೆ ಬೇರೆ ಅಲ್ಲ, ಸಾಮಾನ್ಯ ಪ್ರಜೆಗಳಿಗೆ ಬೇರೆ ಅಲ್ಲ. ಈ ನಮ್ಮ ದೇಶದ ನ್ಯಾಯದ ಪರವಾಗಿ ಏನಿದೆ ಅದು ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ತಪ್ಪಿತಸ್ಥರು ಯಾರಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ದೇಶದಲ್ಲಿ ನಾರಿಯರನ್ನು ನಾರಿ ಶಕ್ತಿ ಮತ್ತು ಒಂದು ದೇವತೆ ಮನೋಭಾವದಿಂದ ನೋಡ್ತೀವಿ ನಾವೆಲ್ಲರೂ. ಈ ವಿಚಾರದಲ್ಲಿ ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ನಿಜ ಸರ್, ಇವಾಗ ಎಲ್ಲ ಕಡೆಯೂ ನಮ್ಮದು ಒಂದು ಘೋಷಣೆ, ಆ ಘೋಷಣೆ ಕೇಳಿದ್ರೇ ನಮ್ಮ ಮೈ ಜುಮ್ ಅನ್ನುತ್ತೆ. ಭಾರತ್ ಮಾತಾ ಕಿ ಜೈ ಅಂತೀವಿ ನಾವು. ಅಂದರೆ ನಾವು ದೇಶಕ್ಕೆ ಮಾತೆ ಸ್ಥಾನ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಹೆಣ್ಣು ಜಗದ ಕಣ್ಣು, ಆ ಕಣ್ಣನ್ನು ಕಿತ್ಕೊಂಡ್ಬಿಟ್ಟು ಇವತ್ತು ಎಲ್ಲ ಈ ಪೆನ್ ಡ್ರೈವ್ಗಳಲ್ಲಿ ಹಾಕಿ ಆ ಕಣ್ಣನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಅದನ್ನು ವ್ಯಂಗ್ಯವಾಗಿ. ನಮ್ಮ ದೇಶದ ಜೈ ಘೋಷಣೆಯಲ್ಲಿ ಇದೆ ಭಾರತ್ ಮಾತಾ ಕಿ ಜೈ ಅಂತ. ಅದರಲ್ಲಿ ಕೂಡ ಮಾತೆ ಇದ್ದಾಳೆ, ಪ್ರತಿಯೊಬ್ಬರಿಗೂ ತಾಯಿ ಇದ್ದಾಳೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಎಲ್ರಿಗೂ ಇದ್ದಾರೆ. ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ. ಈಗ ನಾವು ನಮ್ಮ ತಾಯಿ ಥರ ನೋಡಿದ್ರೆ ನಮ್ಮ ತಾಯಿ ಥರ ಕಾಣಿಸ್ತಾರೆ. ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ನಮ್ಮ ನೆಲದ ಕಾನೂನಲ್ಲಿ ಏನಿದೆ, ನಮ್ಮ ದೇಶದ ಕಾನೂನಲ್ಲಿ ಏನಿದೆ ಆ ರೀತಿ ಶಿಕ್ಷೆ ಆಗಬೇಕಷ್ಟೆ. ಕೊನೆಯದಾಗಿ ಎಲ್ಲ ರಾಜಕಾರಣಿಗಳಾಗಲಿ ಯಾರೇ ಜನಪ್ರತಿನಿಧಿಗಳಾಗಲಿ ಇಂಥ ಕೆಲಸ ಮಾಡಿದವ್ರಿಗೆ ಈ ವಸ್ತುನ ಹೇಗೆ ಬಳಸ್ಕೊಂಡ್ರೆ ಒಳ್ಳೆಯದವರು? ಈಗ ತಂತ್ರಜ್ಞಾನ ಇವಾಗ ನೋಡ್ತಾ ಇದ್ದರೆ ಭಾರತ ಈಗ ತುಂಬ ಮುಂದುವರಿದ ದೇಶ ಆಗ್ತಾ ಇದೆ. ಅದರ ಬಗ್ಗೆ ಎರಡನೇ ವಿಚಾರನೇ ಇಲ್ಲ. ಭಾರತ ಅಂದ ತಕ್ಷಣ ವಿಶ್ವದಲ್ಲಿ ಕೂಡ ಎಲ್ಲರೂ ನಮ್ಮ ಹತ್ರ ನೋಡೋವಂಥ ದೇಶ ಆಗಿದೆ ಆಲ್ರೆಡಿ ಇವಾಗ ಭಾರತ. ಅದಕ್ಕೋಸ್ಕರ ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಬರ್ತಾ ಇದ್ದೀವಿ. ಒಳ್ಳೇದಕ್ಕೋಸ್ಕರ ನಾವು ಯೂಸ್ ಮಾಡ್ಕೋಬೇಕು, ಈ ಥರ ಕೆಟ್ಟದಕ್ಕೋಸ್ಕರ ನಾವು ಯೂಸ್ ಮಾಡ್ಕೋಬಾರ್ದು. ಪೆನ್ ಡ್ರೈವ್ ಅಂದರೆ ಮುಂದೆ ಯಾರೋ ವಿದ್ಯಾರ್ಥಿಗಳು ಒಂದೇನಾದ್ರು ಶಾಪಿಗೆ ಹೋಗ್ಬಿಟ್ಟು ಸರ್ ಒಂದು ಪೆನ್ ಡ್ರೈವ್ ಕೊಡಿ ಅಂದರೆ ಅಂಗಡಿಯವರು ನಗೋ ಥರ ಆಗಬಾರ್ದು. ಈ ಥರ ನನ್ನ ಅನಿಸಿಕೆ ಅಷ್ಟೇ. ಇವಾಗ ನನ್ನ ಕೈಯಲ್ಲಿ ಒಂದು ಮ್ಯಾಜಿಕಲ್ ಒಂದು ಟೆಕ್ನಾಲಜಿ ಒಂದು ಪ್ರಾಡಕ್ಟ್ ಇದೆ, ಅಮ್ಮನಿಗೆ ತೋರಿಸೋಣ. ಅಮ್ಮ, ಇಲ್ಲಿ ನೋಡಿ, ಇದಕ್ಕೇನಂತ ಕರೀತಾರೆ ಗೊತ್ತಾ? ಗೊತ್ತಿದೆಯಾ? ಇರಲಿ, ಪರವಾಗಿಲ್ಲ. ನಿಮಗೆ ಯಾಕಂದರೆ ನಿಮಗೆಗಿಂತ ನಮ್ಮ ವಯಸ್ಸಿನವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಈ ಪೆನ್ ಡ್ರೈವ್ ಪ್ರಕರಣ ಅನ್ನೋದು ಕೇಳಿದ್ದೀರಾ ಅಮ್ಮ? ನೀವು ಕೇಳಿದ್ದೀರಲ್ಲ? ಏನು ಹೇಳಿದ್ರೆ ಹೆಸರು? ಪೆನ್ ಡ್ರೈವ್. ಹಾಂ ಅಮ್ಮ, ಇವಾಗ ಇದ್ರ ಮೂಲಕ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲರೂ ಆ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಶೇರ್ ಮಾಡ್ತಾ ಇರೋದಾ? ಇಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ರು? ಯಾಕೆ ಈಗ ಈ ಥರ ಮಾಡ್ತಾರೆ? ಇಷ್ಟು ವರ್ಷದಿಂದ ಏನು ಮಾಡ್ತಿದ್ರು? ಅಲ್ಲ, ಇವಾಗ ಇದನ್ನ ರಾಜಕೀಯಕ್ಕೆ ಬಳಸ್ಕೊತಿದ್ದಾರೆ ಅನ್ಸುತ್ತೆ ನಿಮಗೆ? ಹೌದು. ಅಲ್ಲಮ್ಮ, ಇವು ರಾಜಕೀಯನ ಪ್ರತಿಯೊಂದನ್ನು ಬಿಟ್ಬಿಡೋಣ. BJP, JDS, ಕಾಂಗ್ರೆಸ್ ಎಲ್ಲವ ಬಿಟ್ಬಿಡೋಣ. ಒಂದು ಹೆಣ್ಣು ಅಂತ ಬಂದಾಗ, ಬಿಟ್ಟರೆ ಹೆಣ್ಣು ಅಂತ ಬಂದಾಗ ಇದು ತಪ್ಪಲ್ವಮ್ಮ? ಅದನ್ನು ಸೇರಿದ್ರೆ ಇದು ಅವ್ರು ಮಾಡ್ತಾ ಇರೋದು ಸರಿ. ಅಲ್ಲಮ್ಮ, ಇವಾಗ ರಾಜಕೀಯ ಅಂತನೋ ಬಂದ್ರೂ ಅದು ತಪ್ಪೆ, ಹೆಣ್ಣು ಅಂತ ಬಂದ್ರೂ ತಪ್ಪೆ. ಅಂತ ತಪ್ಪಿತಸ್ಥರು ಯಾರೇ ಆಗಲಿ ಅವ್ರಿಗೇನು ಶಿಕ್ಷೆ ಕೊಡಬೇಕು ನಿಮ್ಮ ಪ್ರಕಾರ? ಗಲ್ ಶಿಕ್ಷೆ ಕೊಡೋದಾ? ಇನ್ನೊಂದು ಏನಾದರೂ ಮಾಡಲೇಬೇಕು. ಮಾಡದೇ ಇದ್ರೆ ಏನಾಗುತ್ತಮ್ಮ? ಈ ಮುಂದೆ ಪರಿಸ್ಥಿತಿ ಏನಾಗ್ಬೋದು? ಇದೇ ಥರ ಆಗ್ತಾ ಇರ್ತದೆ. ದೊಡ್ಡ ಸುದ್ದಿ ಆಗ್ತಾ ಇದೆ ಎಲ್ಲ ಕಡೆನೂ. ಒಂದು ವಸ್ತು, ಆ ಹೆಸರು ತುಂಬ ಟೆಕ್ನಾಲಜಿಯ ಒಂದು ವಸ್ತು ತುಂಬ ಪ್ರಚಲಿತ ಆಗ್ತಿದೆ, ಪ್ರಸಿದ್ಧವಾಗ್ತಿದೆ. ಅದು ನನ್ನ ಕೈಯಲ್ಲಿದೆ, ಆ ಸುದ್ದಿನೇ ನನ್ನ ಕೈಯಲ್ಲಿದೆ. ಬಟ್ ಅದರಲ್ಲಿ ಆ ಥರದ ಒಂದು ಏನು ವೀಡಿಯೋಸ್ಗಳಿಲ್ಲ, ನೆನಪಿರಲಿ. ಈ ವಸ್ತು ನೀವು ಯಾವಾಗಲಾದ್ರೂ ನೋಡಿದ್ದೀರಾ? ಇದಕ್ಕೇನಂತಾರೆ ಅಂತ ಗೊತ್ತಾ? ಪೆನ್ ಡ್ರೈವ್. ಹೆಂಗೆ ಗೊತ್ತಾಯ್ತು ನಿಮ್ಗೆ ಇದಕ್ಕೆ ಪೆನ್ ಡ್ರೈವ್ ಅಂತಾರೆ ಅಂತ? ಅದು ಟಿ ವಿಯಲ್ಲಿ ನೋಡಿದರೆ. ಅಮ್ಮ, ಇವಾಗ ಪೆನ್ ಡ್ರೈವ್ ಬಗ್ಗೆ ಕೇಳಿದ್ದೀರಾ ಅಂದರೆ ನೀವು ಪಕ್ಕ ಈ ಹೆಣ್ಮಕ್ಳು ದೌರ್ಜನ್ಯದ ಬಗ್ಗೆ ಕೇಳಿರ್ತೀರ. ಒಬ್ಬ ಜನಪ್ರತಿನಿಧಿಯಾಗಿ ಇಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ, ಆ ಥರದ್ದೆಲ್ಲ ಕೇಳಿರ್ತೀರ. ಅವ್ರಿಗೆ ಅಂಥ ಜನಪ್ರತಿನಿಧಿಗೆ ಏನು ಶಿಕ್ಷೆ ಆಗಬೇಕು ಒಂದು ತಾಯಿಯಾಗಿ? ಕೆಟ್ಟವ್ರಿಗೆ ಒಳ್ಳೆ ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆ ಆಗಬೇಕು? ಒಳ್ಳೆ ಶಿಕ್ಷೆ ಅಂದರೆ ಯಾವ ಥರ ಶಿಕ್ಷೆ ಆಗಬೇಕು? ಅಂದರೆ ನಿಮ್ಮ ಪಕ್ಕ ಗಲ್ಲಿಗೆ ಹಾಕಬೇಕಾ ಅಥವಾ ಏನು ಮಾಡಬೇಕು ಅವರಿಗೆ? ಹಾಕ್ಬೇಕು, ಗಲ್ಲಿಗೆ ಹಾಕ್ಬೇಕು. ನಿಮ್ಮ ಪ್ರಕಾರ ಏನು? ನಮ್ಮ ಪ್ರಕಾರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಳಿಸ್ದಲೇ ಇದ್ದರೆ ತುಂಬ ತೊಂದರೆ ಆಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಜೀವಾವಧಿ ಶಿಕ್ಷೆ ಕೊಟ್ಟರು ತಪ್ಪಿಲ್ಲ ಅಂತವ್ರಿಗೆ. ಹಾಗಾಗಿ ಶಿಕ್ಷೆ ಕೊಡಲೇಬೇಕು ಅಂತವ್ರಿಗೆ. ನೀವು ಈ ವಸ್ತು ನೀವು ನೋಡಿದ್ದೀರಿ? ಇದಕ್ಕೆ ಏನಂತಾರೆ? ಪೆನ್ ಡ್ರೈವ್.
ಈಗ ಈ ಪೆನ್ ಡ್ರೈವ್ ಅನ್ನುವಂಥ ವಸ್ತುನೇ ಒಂದು ಮುಜುಗರಕ್ಕೆ ಕಾರಣ ಆಗಿಬಿಟ್ಟಿದೆ ಅಮ್ಮ. ಆ್ಯಕ್ಚುಲಿ ಈ ವಸ್ತು ಎಂಥದಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕೆಲಸಕ್ಕೆ ಫೋಲ್ಡರ್ ಶೇರ್ ಮಾಡೋಕ್ಕೆ, ಫೈಲ್ನ ಸ್ಟೋರೇಜ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇವಾಗ ಈ ವಸ್ತು ತೋರಿಸ್ಕೊಟ್ರು ಮುಜುಗರಕ್ಕೀಡಾಗ್ಬಿಡ್ತೀವಿ. ಅದಕ್ಕೆ ಕಾರಣ ಇಂಥ ಜನಪ್ರತಿನಿಧಿಗಳು. ಸೊ ಇವಾಗ ಜನಪ್ರತಿನಿಧಿಗಳಿಗೂ ಒಂದು ಕಾನೂನು ಮತ್ತು ಜನಸಾಮಾನ್ಯರು ಮಾಡಿದ್ರು ಒಂದು ಕಾನೂನು ಆಗಬಾರ್ದು. ಅವ್ರಿಗೆ ತಕ್ಕ ಶಿಕ್ಷೆ ಒಂದೇ ಇರಬೇಕು, ಎಲ್ಲರಿಗೂ ಒಂದೇ ಏನು ಒಂದೇ ಥರ ಇರಬೇಕು, ಎಲ್ಲರಿಗೂ ನ್ಯಾಯಯುತವಾಗಿ ನಡಿಬೇಕು. ನಮಗೂ ಅಷ್ಟೇ, ಜನಸಾಮಾನ್ಯರಿಗೂ ಅಷ್ಟೇ, ರಾಜಕಾರಣಿಗಳಿಗೂ ಅಷ್ಟೇ, ವಿದ್ಯಾರ್ಥಿಗಳಾಗಲಿ ಎಲ್ಲರಿಗೂ. ಕೊನೆಯದಾಗಿ ಇಬ್ಬರಲ್ಲಿ ಯಾರಾದರೂ ಹೇಳಿ ನನಗೆ, ಹೆಣ್ಣು ಮಕ್ಕಳಿಗೆ ಅಥವಾ ಈ ನೊಂದ ಕುಟುಂಬಕ್ಕೆ ಅಥವಾ ನೊಂದ ಸಮಾಜಕ್ಕೆ, ತಾಯಿಯ ಈ ಬಳಗಕ್ಕೆ ನೀವೊಂದು ಗಟ್ಟಿಯಾದ ಸಂದೇಶ, ಹೆದರಬೇಡಿ ಅಥವಾ ಒಂದು ಧೈರ್ಯ ತುಂಬುವಂಥ ಮಾತಾಡಬೇಕು ಅಂದರೆ ಏನು ಮಾತಾಡ್ತೀರಾ? ಎಲ್ಲ ನ್ಯಾಯಯುತವಾಗಿ ನಾವು ಒಂದು ಕೋರ್ಟ್ಗೆ ಹೋದರೆ ಅವರಿಗೆ ಒಂದು ಶಿಕ್ಷೆ ಕೊಡ್ಸೋಕ್ಕೆ ನಾವು ಅನುಮತಿ ಕೊಡಲೇಬೇಕು. ಯಾರೇ ಆಗಲಿ, ನಾವು ಇಲ್ಲಿ ರೋಡಲ್ಲಿ ನೋಡಿದ್ರೂ ಕೂಡ ಅಂಥವ್ರಿಗೆ ಶಿಕ್ಷೆ ಕೊಡೋಕ್ಕೆ ಅನುಮತಿನ ಕೊಡಲೇಬೇಕು. ನಾವು ಅದನ್ನು ನಾವು ದೌರ್ಜನ್ಯನ ಪ್ರತಿಭಟಿಸಲೇಬೇಕು. ಎಲ್ಲ ಮಹಿಳೆಯರು ಸೇರಿ ಪ್ರತಿಭಟಿಸಬೇಕು. ಒಬ್ಬರೇ ಮಾಡೋಕ್ಕಾಗಲ್ಲ ಇದು. ಎಲ್ಲ ಮಹಿಳೆಯರು ಎಲ್ಲರೂ ಸೇರ್ಕೊಂಡು ಮಾಡಬೇಕು ಇದನ್ನು. ಈ ವಸ್ತು ನೋಡಿಬಿಟ್ರೆ ನೀವು ಶಾಕ್ ಆಗಿಬಿಡ್ತೀರಾ, ವಿಷಯ ಗೊತ್ತಿದ್ರೆ ಮಾತ್ರ. ಈ ವಸ್ತು ನೋಡೋಕ್ಕೆ ನೀವು ಅಂದರೆ ಕಾತುರದಿಂದ ಇದ್ದೀರಾ? ತಗಿಲ ಓಪನ್ ಮಾಡಲ? ಓ ಗೊತ್ತಾಯ್ತು ಬಿಡಿ. ಏನು ಸರ್ ಇದ್ರ ಹೆಸರು? ಏನು ಸರ್ ಇದ್ರದ್ದು? ಏನು ಸರ್ ಇದ್ರ ಹೆಸರು? ಏನು ಹೆಸರು ಏನು ಸರ್? ಪೆನ್ ಡ್ರೈವ್ ಸರ್. ಇದನ್ನು ನಾವು ನಿಮ್ಗೆ ಗೊತ್ತಾಯಿತು ಅಂತ ನಾವು ಮಾತು ಹೇಳಿಬಿಟ್ರಿ. ಆ ಗೊತ್ತಾಯಿತು ಹಿಂದಿನ ಕತೆ ನಮ್ಗೆ ಹೇಳ್ಬೇಕಂದ್ರೆ, ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋದು. ಇದ್ರಲ್ಲಿ ವಿಷಯ ಗೊತ್ತಾಯ್ತು ನಮಗೆ ಎಲ್ಲಿ ಲಿಂಕ್ ಇದೆ ಅಂತ. ಸರ್ ಏನು ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಏನು ಹೇಳೋದು, ಅವ್ರವ್ರದ್ದು ತಪ್ಪುಗಳು ಮಾಡಿದ್ರೆ ಶಿಕ್ಷೆ ಆಗಲೇಬೇಕಲ್ಲ, ಅದಕ್ಕೆ. ಸರ್ ಇವಾಗ ಈ ಪೆನ್ ಡ್ರೈವ್, ಇದ್ರ ಹೆಸರು ಏನಂದ್ರೆ ನೀವು ಪೆನ್ ಡ್ರೈವ್ ಅಂದ್ರಿ. ಈ ಪೆನ್ ಡ್ರೈವ್ ಎಲ್ಲ ಕಡೆನೂ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದು ರಾಜಕೀಯ ಏನಾದರೂ ಆಗಲಿ, ಅದು ಏನೇ ಆಗಲಿ, ಒಂದು ಹೆಣ್ಣಿನ ಒಂದು ಮಾನ ಮರ್ಯಾದೆ ಇದರಲ್ಲಿ ಇದೆ. ಸೊ ಅದು ಮಾಡೋದು ಸರಿನಾ ತಪ್ಪಾ ಅಥವಾ ಏನು ಸರ್? ಇದು ತಪ್ಪು. ಅದು ಎಲ್ಲರ ಉತ್ತರ ತಪ್ಪು. ಸರ್ ಇಂಥ ತಪ್ಪಿತಸ್ಥರಿಗೆ ಏನಾಗಬೇಕು? ಶಿಕ್ಷೆ ಆಗಲೇಬೇಕು. ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಅವ್ರಿಗೆ ಶಿಕ್ಷೆ ಆಗತ್ತಾ? ನಂಗೆ ಡೌಟ್ ಬರುತ್ತೆ. ನಿಮ್ಮ ರಾಜಕೀಯಲ್ಲಿ ಇದನ್ನು ಮುಚ್ಚಿಕ್ಕೋ ತುಂಬ ಜನ ಇದ್ದಾರೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಸ್ವಲ್ಪ ಹಣಗಳೆಲ್ಲ ಕೊಟ್ಬಿಟ್ಟು ಏನೋ ಮುಚ್ಚಿಕ್ಬಿಡ್ತಾರೆ. ಇವಾಗೇನೋ ಬೆಳಕಿಗಿದೆ, ಹೈಲೈಟ್ ಓಡ್ತೈತೆ. ವಿಷಯಗಳು ಹೆಂಗತ್ತಾ, ಇವಾಗ ಅನ್ನ ಬಿಸಿ ಇದ್ದಾಗ ಏನಾಗುತ್ತೆ, ಕಾವು ಹೋಗ್ತಾ ಇರುತ್ತೆ. ಆರಾದ್ಮೇಲೆ ಏನಾಗುತ್ತೆ, ಹಳಸಿರೋ ಅನ್ನ ಆಗುತ್ತೆ ಅಷ್ಟೇ. ಇದೇ ಥರ ವಿಷಯನೇ ಆಗೋದು. ನೋಡಿ, ಅಣ್ಣ ಸರಿಯಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದು ಎಲ್ರಿಗೂ, ಇದು ಅಂದರೆ ಜನಸಾಮಾನ್ಯರಿಗೊಂದು, ಜನಪ್ರತಿನಿಧಿಗಳಿಗೊಂದು, ಅಂದರೆ ಏನು ಕಾನೂನನ್ನು ಮಾಡ್ತಿದ್ದೀರಾ? ಒಂದೇ ಒಂದು ಸಾಮಾನ್ಯವಾಗಿ ಸರಳವಾದಂಥ ಪ್ರಶ್ನೆ ಇದೆ, ಸೂಕ್ತವಾದಂಥ ಉತ್ತರ ನಿಮ್ಮಿಂದ ಬರಬೇಕು. ರಾಜಕಾರಣಿಗಳೇ, ಸರ್ಕಾರದಲ್ಲಿ ಕೂತವ್ರೆ, ನಿಮಗಿದು ಪ್ರಶ್ನೆ. ಶಿಕ್ಷೆ ನಿಜವಾಗ್ಲೂ ಸಿಗುತ್ತಾ? ಶಿಕ್ಷೆ ನಿಜವಾಗ್ಲೂ ಸಿಗುತ್ತಾ? ಇದೇ ತಾನೇ ಸರ್ ನಿಮ್ಮ ಪ್ರಶ್ನೆ? ಮತ್ತೇನಾದರೂ ಪ್ರಶ್ನೆ ಇದೆಯಾ? ಸಿಗಲ್ಲ ಅಂತ ಅಲ್ಲ, ನಿಮ್ಗೆ ಸಿಗಲ್ಲ ಅಂದರೆ ಇವ್ರು ನಿಮ್ಮ ಪ್ರಶ್ನೆ ಕೇಳಿದ್ರೆ ಅವರೇ ಉತ್ತರ ಕೊಡ್ತಾರೆ. ಸಿಗುತ್ತಾ? ಇಲ್ಲ. ನೋಡಿ, ಅವರು ಸಿಗಲ್ಲ ಅಂದಿದ್ದಾರೆ, ಜನಸಾಮಾನ್ಯರು ಸಿಗಲ್ಲ ಅಂದಿದ್ದಾರೆ. ನ್ಯಾಯ ದೊರಕಿಸ್ಕೊಡಿ. ಸರ್ಕಾರನೂ ಚೆನ್ನಾಗಿ ನಂಬಿಕೆ ಇರುತ್ತೆ. ಇದಕ್ಕೆ ಏನಂತಾರೆ ಅಂತ ಗೊತ್ತಿರುತ್ತೆ ನಿಮಗೆ. ಪೆನ್ ಡ್ರೈವ್ ಈ ಪೆನ್ ಡ್ರೈವ್ ಅನ್ನೋ ಹೆಸರನ್ನು ಮುಂಚೆನೂ ಕೇಳಿದ್ದೀರಾ ನೀವು? ಕೇಳಿದ್ದೀನಿ. ಯಾವ ಕಾರಣಕ್ಕೆ ಇದರ ಒಂದು ಏನು ಉಪಯೋಗದ ಬಗ್ಗೆ ನೀವು ಕೇಳಿದ್ರಿ? ಏನು ಉಪಯೋಗ? ನಮ್ಗೆ ಏನಾದರೂ ನಮ್ಮ ಪರ್ಸ್ನಲ್ ಇವಾಗ ಏನಕ್ಕಾದರೂ ಇದಕ್ಕಾದರೆ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಸ್ಟೋರೇಜ್ಗೆ, ಫೋಟೋಸು, ನಮ್ಮ ವೀಡಿಯೋಸ್ಗಳು, ನೆನಪು, ಅದು ಇದೆಲ್ಲ. ಬಟ್ ಸರ್, ಇವಾಗ ಈ ವಸ್ತುನ ನೋಡಿದ್ರೆ ಏನು ನೆನಪಾಗುತ್ತೆ ನಿಮಗೆ? ಏನು ನೆನಪಾಗುತ್ತೆ ಅಂದರೆ ಇನ್ನೇನು ಅದೇ ಇದು ಓಡ್ತಾಯಿತ್ತಲ್ಲ ಇವಾಗ TV ನ್ಯೂಸ್ ಚಾನಲ್. ಅದೇ ಏನು ನೋಡ್ತಿದೆ ಸರ್ ಹೇಳಿ? ಇನ್ನೇನು ಅದು ಹೆಣ್ಮಕ್ಳ ಬಗ್ಗೆ ಎಲ್ಲ ವಿಡಿಯೋಗಳೆಲ್ಲ ಒಂಥರ ಅದು ವಿಡಿಯೋಗಳೆಲ್ಲ ವ್ಯಂಗ್ಯವಾಗಿ ತೋರಿಸ್ತಾ ಇದ್ದಾರೆ. ಸರ್, ಈಗ ಜನಪ್ರತಿನಿಧಿಯಾಗಿ ಆ ಥರದ ವಿಡಿಯೋಗಳನ್ನ ಮಾಡಿದ್ದಾರೆ ಅಂತ ಸುದ್ದಿ ಹರಿದಾಡ್ತಿದೆ. ಮಾಡಿದ್ದಾನೆ, ಆತನಿಗೆ ಏನು ಶಿಕ್ಷೆ ಆಗಬೇಕು? ಏನು ಶಿಕ್ಷೆ ಆಗ್ಬೇಕು ಆತನಿಗೆ? ಏನು ಬೇಕಾದ್ರೂ ಅದು ಏನು ಕೊಡಬೇಕಂತ ಅದಕ್ಕೆ ತಕ್ಕಂತೆ ಏನು ಶಿಕ್ಷೆ ಇದೆ ಅದು ಕೊಡಲಿ. ಅದು ಆಗ್ಬೇಕು. ಅದನ್ನ ತಪ್ಪು ಮಾಡಿದ ಅಂದರೆ ಬಿಡಬಾರ್ದು, ಅವ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸರ್, ಇವಾಗ ಶಿಕ್ಷೆ ಮಾಡಿದವನು, ಈಗ ತಪ್ಪು ಮಾಡಿದವನು ಜನಸಾಮಾನ್ಯ ಅಲ್ಲ, ನಮ್ಮಂಗೆ ನಿಮ್ಮಂಗೆ ಜನಸಾಮಾನ್ಯ ಅಲ್ಲ, ಅಥವಾ ಒಬ್ಬ ದೊಡ್ಡ ಜನಪ್ರತಿನಿಧಿ. ಎಲ್ಲರಿಗೂ ಒಂದೇ. ಯಾರಿಗೆ ಅವನು ಮಾಲ್ಯದನಂತ ಅವನಿಗೆ ಕಮ್ಮಿ ಮಾಡಬಾರ್ದು, ಎಲ್ಲ ಒಂದೇ. ಅವ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವ್ನು ಎಂತನಾಗಲಿ, ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲ ಒಂದೇ ಈ ವಿಚಾರದಲ್ಲಿ ಮಾತ್ರ. ಯಾಕಂದರೆ ಒಂದು ಹೆಣ್ಮಕ್ಳು, ಇವಾಗ ನನಗೆ ನಮ್ಮ ಅಮ್ಮನೇ ಆಗಲಿ, ನನ್ನ ತಂಗಿನೇ ಆಗಲಿ, ಯಾರಾದರೂ ಇವಾಗ ಹೆಣ್ಮಕ್ಳು ಅಂದರೆ ನನಗೆಲ್ಲ ದೇವ್ರ ಸಮಾನ. ಅವ್ರಿಗೆ ಏನೇ ಶಿಕ್ಷೆ ಆದರೂ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಆ ಥರ ಎಲ್ಲ ಇದನ್ನು ಮಾಡಿದಾರೆ ಅಂದರೆ ಅವ್ರಿಗೂ ಲೈಫ್ ಇರುತ್ತೆ ತಾನೇ. ಈ ವಸ್ತು ಎಷ್ಟು ಪಾಪ್ಯುಲರ್ ಆಗ್ತಿದೆ ಅಂದರೆ ಇವಾಗ ಅಷ್ಟು ಪಾಪ್ಯುಲರ್, ಇಡೀ ಜಗತ್ತಿಗೆ ಪಾಪ್ಯುಲರ್ ಆಗ್ತಿದೆ. ಆ ಪಾಪ್ಯುಲರ್ ಮಾಡ್ತಾ ಇರೋರು ನಾವು ಕರ್ನಾಟಕದಲ್ಲಿ. ಒಂದು ಜನಪ್ರತಿನಿಧಿ ಅದನ್ನು ತುಂಬ ಪಾಪ್ಯುಲರ್ ಮಾಡ್ತಿದ್ದಾನೆ. ಈ ವಸ್ತು ಹೆಸರು ನೋಡಿ, ಓಕೆ, ಪೆನ್ ಡ್ರೈವ್. ಅಮ್ಮ, ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ?
ನಾವು ಮುಂಚೆ ಯೂಸ್ ಮಾಡ್ತಾ ಇದ್ವಿ, ನಮಗೆ ಎಜುಕೇಷನಲ್ ಪರ್ಪಸಸ್ಗೆ ಯೂಸ್ ಆಗ್ತಾ ಇತ್ತು. ಐ ಥಿಂಕ್ ಪಾಪ ಪೆನ್ ಡ್ರೈವ್ಗೆ ಕೆಟ್ಟ ಹೆಸರು ಬರ್ತಾ ಇದೆ, ಬಿಕಾಸ್ ಇಟ್ ವಾಸ್ ಅ ವೆರಿ ಗುಡ್ ಆಬ್ಜೆಕ್ಟ್. ಮುಂಚೆ ನಮಗೆ ಮಕ್ಕಳಿಗೆ ಎಲ್ಲ ಒಳ್ಳೆ ಯೂಸ್ ಆಗ್ತಾ ಇತ್ತು. ಎಜುಕೇಷನ್ಗೆ ಇನ್ನು ನಮಗೆ ಪ್ರೆಸೆಂಟೇಷನ್ ಮಾಡೋಕ್ಕೆ ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡೇಟಾ ಕ್ಯಾರಿ ಮಾಡೋಕ್ಕೆ ಇಟ್ ವಾಸ್ ಅ ಗುಡ್ ಥಿಂಗ್. ಈಗ ಪಾಪ ಅದಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ಡ್ಯೂ ಟು ನೋ ಫಾಲ್ಟ್ ಆಫ್ ಇಟ್ಸ್ ಓನ್. ಈ ಜನಪ್ರತಿನಿಧಿಗಳಿಗೆ ಅವನು ಮಾಡಿದಂಥ ಈ ಕೃತ್ಯ ಮಾಡಿದಂಥವ್ನಿಗೆ ಎಷ್ಟು ಕೆಟ್ಟ ಹೆಸರು ಬಂತು ಅದಕ್ಕಿಂತ ಜಾಸ್ತಿ ಇದಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಮೇಡಮ್, ಇವಾಗ ಇಂಥ ಒಂದು ಜನಪ್ರತಿನಿಧಿ ಆಗಲಿ ಅಥವಾ ಜನಸಾಮಾನ್ಯನಾಗಲಿ ಎಲ್ರಿಗೂ ಒಂದೇ ಕಾನೂನಿದೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಾರೆ. ಇವ್ರಿಗೆ ಶಿಕ್ಷೆ ಸರಿಯಾಗಿ ಸಿಗ್ಬೋದಾ ನಿಮ್ಮ ಪ್ರಕಾರ? ಸಿಗ್ಬೋದಾ? ಅಟ್ಲೀಸ್ಟ್ ಅವರಿಗೆ ಎಚ್ಚೆತ್ತುಕೊಂಡು ಈ ಥರ ಮಾಡಬಾರ್ದು, ಏಕೆಂದರೆ ಅದನ್ನು ನಾನ್ ಪನಿಷಬಲ್ ಅಂತ ಯಾರೂ ಅನ್ಕೋಬಾರ್ದು. ಸೊ ಅವರಿಗೆ ಅಷ್ಟಾದರೂ ಆದರೆ ದಟ್ ನಾವು ಮಾಡಿದ ತಪ್ಪು ಅಂತ ಅವ್ರಿಗೆ ಅನಿಸಿ ನೆಕ್ಸ್ಟ್ ಬೇರೆಯವರು ಆ ಥರ ತಿಳ್ಕೊಳ್ಳೋ ದೇ ಕ್ಯಾನ್ ಲರ್ನ್, ಅವ್ರಿಗೂ ಕಲಿಕ್ಬೋದು. ಸೊ ಅವ್ರಿಗೆ ಶಿಕ್ಷೆ ಸಿಗುತ್ತೋ ಬಿಡುತ್ತೋ, ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ನಮಗೆ ಗೊತ್ತು, ವಿನೋ. ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಅಟ್ಲೀಸ್ಟ್ ಬೇರೆಯವ್ರಿಗೆ ರಕ್ಷಣೆ ಆಗಲಿ ಅಂತ, ಬೇರೆ ಹೆಣ್ಮಕ್ಳಿಗೆ ರಕ್ಷಣೆ ಆಗಲಿ ಅಂತ ನಾನು ಆಶಿಸ್ತೀನಿ. ಇನ್ನೊಂದು ಲಾಸ್ಟ್ ಕೊನೆಯದಾಗಿ, ಈಗ ಇನ್ನೊಂದಂಥ ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ ಒಬ್ಬರು ತಾಯಿಯಾಗಿ ಅಥವಾ ಹೆಣ್ಣು ಆಗಿ ಅವ್ರಿಗೊಂದು ಧೈರ್ಯದ ಗಟ್ಟಿ ಮಾತು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಬಟ್ ಏನು ಅಂದರೆ ಯಾವ ಹೆಣ್ಮಕ್ಳು ಹೆದರ್ಕೋಬಾರ್ದು, ಯಾವುದು ಅನ್ಯಾಯ ಆಗಬಾರ್ದು. ನಮಗೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಮಿಡ್ಲ್ ಕ್ಲಾಸ್ ಅಪ್ಪರ್ ಕ್ಲಾಸಲ್ಲಿ 7th ಕ್ಲಾಸ್ ಯಾರಾದ್ರೂ ಅವರಿಗೆ ರಕ್ಷಣೆ ಇರಬೇಕು. ಅವ್ರ ಧೈರ್ಯದಲ್ಲಿ ಸಮಾಜದಲ್ಲಿ ಅವ್ರು ಏನು ಅಚೀವ್ ಮಾಡಬೇಕು ಅದನ್ನು ಅಚೀವ್ ಮಾಡಲೇಬೇಕು. ಆ್ಯಂಡ್ ಈ ಥರ ಯಾರೂ ಅವರನ್ನು ಸಪ್ರೆಸ್ ಮಾಡಿಕೊಡ್ದು. ನೋಡಿದ್ರಲ್ಲ, ಒಬ್ಬರು ವೈದ್ಯರಾಗಿ ನಿಮಗೆ ಒಂದು ಹೆಣ್ಣು ಸಮಾಜಕ್ಕೆ ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಕಿವಿಯಲ್ಲಿ ಹಾಕ್ಕೊಳ್ಳಿ, ಅದನ್ನು ಪಾಲಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟಾಣಿ ತಂತ್ರಜ್ಞಾನದ ಬಗ್ಗೆ ಎಷ್ಟು ಜನ ಏನೇನು ಹೇಳಿದರು ಅಂತ. ತುಂಬ ಜನರ ಒಂದು ಒಪಿನಿಯನನ್ನು, ಅನಿಸಿಕೆ, ಅಭಿಪ್ರಾಯ, ವಿಚಾರವನ್ನು ಎಲ್ಲವನ್ನು ನೀವು ಕೇಳಿರ್ತೀರ. ಈ ಎಲ್ಲ ವರ್ಗವನ್ನು ನೋಡಿರ್ತೀರ. ತಾಯಂದಿರ ವರ್ಗ ತುಂಬ ಜಾಸ್ತಿನೇ ಇದೆ. ಆದರೆ ಇಲ್ಲಿ ನಿಮಗೆ ಈ ಯುವಕರು ದೇಶದ ಆಸ್ತಿ, ದೇಶದ ಸಂಪತ್ತು ಅಂತಾರಲ್ಲ, ಈ ಯುವಕರ ಮುಂದೆ ಹಿಂಗೆ ಮೈಕ್ ಹಿಡಿದಾಗ ಅವ್ರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಬೇಡ್ರಿ ಅಂತಾರೆ. ಆದರೆ ಸ್ಟೋರಿ ಸ್ಟೇಟಸ್ಗಳಲ್ಲಿ ನಿಮ್ಗೆ ಹಾಕೋಕ್ಕಾಗುತ್ತೆ. ಆದರೆ ಅದೇ ನಿಮ್ಮ ಒಪಿನಿಯನ್, ನಿಮ್ಮ ತಾಯಂದಿರ ಬಗ್ಗೆ, ಅಕ್ಕಂದಿರ ಬಗ್ಗೆ ನೀವು ಒಪಿನಿಯನ್ ಕೇಳಿದಾಗ ದೂರ ಓಡಿ ಹೋಗಿಬಿಡ್ತೀರಾ. ಯಾಕೆ ಹಿಂಗೆ? ಯಾವುದೇ ಸುದ್ದಿ ಆಗಲಿ ನೀವು ಮುಂದೆ ಮೈಕನ್ನು ಇಟ್ಟಾಗ ನೀವು ದೂರ ಓಡ್ತೀರಾ. ಕ್ಯಾಮ್ರಾದ ಭಯ ಇರಲ್ರಿ. ಒಬ್ಬ ಪ್ರಶ್ನೆ ಕೇಳುವಂಥ ಅಧಿಕಾರ ಜನಸಾಮಾನ್ಯನಿಗಿರಲಿಲ್ಲ ಅಂದರೆ ಇಂಥ ಪೆನ್ ಡ್ರೈವ್ಗಳು ತುಂಬ ಹರಿದಾಡ್ಬಿಡ್ತವೆ. ನಾಳೆ ನಮ್ಮ ಮನೆಯ ಹೆಣ್ಮಕ್ಳಿಗೂ ಕೂಡ ಆ ಪರಿಸ್ಥಿತಿ ಬರುತ್ತೆ. ಈ ಒಂದು ತಲೆಯಲ್ಲಿರಲಿ, ವಿಚಾರವನ್ನು ಹೇಳಬೇಕು ಪಬ್ಲಿಕ್ಕಿಗೆ, ಜನಸಾಮಾನ್ಯರಿಗೆ. ಇವತ್ತು ಜನಪ್ರತಿನಿಧಿ ಮಾಡಿದಂತಹ ಈ ಒಂದು ಹಲ್ಕಾ ಕೆಲಸಕ್ಕೆ ಜನಸಾಮಾನ್ಯರು ಏನು ಉತ್ತರವನ್ನು ಕೊಡ್ತಿದ್ದಾರೆ, ಅವರು ಆಕ್ರೋಶವನ್ನು ಹೇಗೆ ವ್ಯಕ್ತಪಡಿಸ್ತಿದ್ದಾರೆ ಅದನ್ನು ನೀವು ನೋಡ್ತಿದ್ದೀರಾ. ತಾಯಂದಿರು ಎಲ್ಲರೂ ಕೊಡ್ತಾ ಇದ್ದಾರೆ, ಆದರೆ ಯುವಕರ ವೃಂದ ತುಂಬ ಕಡಿಮೆ ಕೊಡ್ತಾ ಇದೆ. ಮುಂದಿನ ಪಬ್ಲಿಕ್ ಒಪಿನಿಯನ್ ಆದರೂ ಕೂಡ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿ. ಯಾವಾಗ ಒಬ್ಬ ಯುವಕ, ಒಬ್ಬ ಯೂತ್, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಯುವ ಶಕ್ತಿ ದೇಶದ ಶಕ್ತಿ. ಆ ದೇಶ ಶಕ್ತಿ ಆಗಬೇಕಂದ್ರೆ ನಿಮ್ಮ ವಿಚಾರ, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಜಗತ್ತಿಗೆ ತಲುಪಬೇಕು. ನಿರಂತರವಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.